ನಮ್ಮ ದೇವಿ ಮಾತ್ ಮೇಲೆ ಬೇಂಡ್ ಸೆಟ್ನರ್ ಬಂತು. ಅವ್ರು ಶ್ರುತಿ ಹೇಳುದು ಏನ್ ಹೇಳುದು ಗೊತ್ತಿರೋದಿಲ್ಲ. ಈ ನಮ್ಮ ಸಾಲಗಮ್ಮ ಸತೀಶ್ ಅಣ್ಣ ಅಣ್ಣ ಮತ್ತೆ ಅವರೆಲ್ಲ ಬರ್ತಿದ್ರು. ಆವಾಗ ಬೇಂಡಲ್ಲಿ ಡೋಳು ಸೈಡ್ ಡ್ರಮ್ ವಾದ ಇಷ್ಟು ಇರ್ತಿತ್ತು. ಟ್ರಂಪಿಟ್ ಈಗ ಎಂತ ಆಯ್ತು ಕೇಳಿದ್ರೆ ಬರ್ತಾ 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 ಅವರಿಗೆ ಮ್ಯಾಳ್ದಿ ಚಂಡೆ ಮೊದ್ಲೇನು ಕೇಳೋಕ್ ಆಗ ಹೇಳುವಂತದ್ದು ಅವ್ರು ಮನವರಿಕೆಗೆ ಬಂತು. ವಾದ್ಯದವರು ಮೈಕ್ ಎತ್ಕೊಂಡು ಬಾರ್ಸ್ಲಿಕ್ಕೆ ಶುರು ಮಾಡಿ ಅವಾಗ ನಾವು ಚಂಡೆ ಮೊದ್ಲೆ ಅವರು ಜೀರೋ ಆದ್ರು. ಡೋಳು ಹೇಳುವಂತದ್ದು ನಮ್ಮ ಎಡ ಸ್ಥಿತಿಗೆ ಒಂದು ಲೀನವಾಗಿ ಇರ್ತಿತ್ತು. ಬಲಕ ಬಾರಿಸುವಾಗ ಅದು ನಮ್ಮ ಚಾಪಿಗೆ ಒಂದು ಸ್ವಲ್ಪ ಸ್ಥಿತಿಗೆ ಹೊಂದಾಣಿಕೆ ಆಗಿರ್ತಿತ್ತು. ಅದು ಅನುಕೂಲತೆಗಳಾಗ್ತಿತ್ತು ನಮ್ಮ. ಈಗ ಅತ್ಲಾಗಿ ಈಗ ಹೊರದೇಶಗಳ ವಾದನಗಳು ಅವ್ರು ಬರ್ಲಿಕ್ಕೆ ಶುರುವಾಯ್ತು. ಚಂಡೆ ಮೊದ್ಲು ಏನೂ ಕೇಳುದಿಲ್ಲ. ಈಗ ತವರು ಬೇಂಡ್ಗಳಿಗೆ ಯಾವ್ದು ವಾದನಗಳಿಗೆ ಶ್ರುತಿ ಇಲ್ಲ, ಶ್ರುತಿ ಮಾಡ್ಲಿಕ್ಕೆ ಬರುವುದಿಲ್ಲ, ಅದು ಶ್ರುತಿ ಇಲ್ಲ. ಅದರಿಂದ ಹಿಂಸೆ ಆಗ್ತಾ ಇದೆ. ಅದರಿಂದ ಹೊರಗೆ ಬರುವುದು ಕಷ್ಟ. ಸೌಕೂರು, ಮಾರನಕಟ್ಟೆ, ಕೆಲವು ಜನ ಸಾಲಿಗ್ರಾಮ, ಕೆಲವು ಜನ ಇದ್ದಾರೆ. ಅವ್ರು ನಾವು ಏನ್ ಭಾಷೆ ನೋಡ್ಕೊಳ್ಳೋದ್ರೆ ಸ್ವಲ್ಪ ನಮ್ಗೆ ಸಾತಾಗಿ ಬರ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಯಕ್ಷಗಾನದಲ್ಲಿ ಬೇಂಡ್ ಇಲ್ದೆ ದೇವಿ ಮತ್ಮೆ ಇಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ ಕಲಾವಿದರ ಹತ್ರ ಹೇಳಿ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಅವರೇ ಹೇಳ್ತಾರೆ ವಾದ್ಯಕ್ಕೆ ಬಂದ್ರೆ ನಮ್ ಬೇಂಡೂರ್ಕ ನಿಮ್ದು ವಾದ್ಯ ನೀವು ನಮ್ಮೊಟ್ಟಿಗೆ ಇರ್ಬೇಕು, ಬಿಟ್ರೆ ನಮ್ಮಿಂದ ಹೊರತಾಗಿರ್ಲಿಕ್ಕಿಲ್ಲ. ನಮ್ಮಿಂದ ನೀವು ಯಕ್ಷಗಾನದಿಂದ ನಾವು ಅಂದೆ ಮತ್ತೆ ಭಾಗವತದಿಂದ ನಾವು ಇರ್ಬೇಕು, ಬಿಟ್ರೆ ಬೇಂಡಿಂದ ನಾವು ಆಗ್ಲಿಕ್ಕಿಲ್ಲ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ರಮೇಶ್ ಭಂಡಾರಿ ಕಡತೋಕ್ ಅವರೇ, ಯಕ್ಷಗಾನದ ಎಲ್ಲ ಆಯಾಮಗಳನ್ನು ಬಲ್ಲವರಾದ ತಾವು, ಇಷ್ಟು ಸ್ವರ ಸಂಚಾರಗಳು ಎಲ್ಲಾ ಸ್ಥಾಯಿಯಲ್ಲೂ ಸುಶ್ರಾವ್ಯವಾಗಿ ಹಾಡುವಂತಹ ಒಂದು ಕಲೆಯನ್ನು ಬಲ್ಲವರಾದಂತ ತಾವು, ಯಕ್ಷಗಾನದ ಎಲ್ಲ ಪ್ರಕಾರದ ವಾದನಗಳನ್ನು ನುಡಿಸುವಂತ ತಾವು, ಜೊತೆಯಲ್ಲಿ ತಮ್ಮ ಕುಲದಿಂದ ಬಂದಂತಹ ವಾದ್ಯಗಳನ್ನ ಶಹನಾಯಿಯೋ ಅಂತಹ ವಾದನಗಳನ್ನು ನುಡಿಸಿಕೊಂಡು ಅನುಭವ ಇರುವಂತ ತಾವು ಇಂದು ಪ್ರಸ್ತುತವಾಗಿ ಶ್ರೀದೇವಿ ಮಾತ್ಮೆ ಅಂತ ಆಟಗಳಲ್ಲಿ ವಾದನಗಳು ಮತ್ತು ವಾದ್ಯಗಳು ಸಮ್ಮಿಳಿತವಾಗಿ ಮಾಡ್ತವೆ. ವಾದನ ವಾದ್ಯಗಳ ಸಮ್ಮಿಳತೆ, ಇದರಿಂದ ಸಾಧಕ ಬಾಧಕಗಳು ಏನಿದೆಯಾ ರಂಗಕ್ಕೆ ಎನ್ನುವಂಥದ್ದು, ಅಥವಾ ಅದನ್ನು ಬಳಸುವುದಾದ್ರೆ ಹೇಗೆ ಬಳಸಬೇಕು ಎನ್ನುವುದಾದ್ರೆ ಏನು ಕಿವಿ ಮಾತುಗಳಿವೆ. ಈ ವಾದ್ಯ ನುಡಿಸುವವರು ಮತ್ತು ನಾವು ಚಂಡೆ ಮೊದಲೇವರು ಒಬ್ರಿಗೊಬ್ರು ಜಾಯಿಂಟಿಂಗ್ ಆಗ್ಬೇಕಿದ್ರೆ ಅವ್ರಿಗೂ ಅಷ್ಟೇ ಅನುಭವ ಇರ್ಬೇಕಾಗ್ತದೆ ವಾದ್ಯದಲ್ಲಿ. ಈ ಕೆಲವು ಈಗ ನಮ್ಮ ದೇವಿ ಮಾತ್ ಮೇಲೆ ಬೇಂಡ್ ಸೆಟ್ನರ್ ಬಂತು. ಅವ್ರು ಶ್ರುತಿ ಹೇಳುದು ಏನ್ ಹೇಳುದು ಗೊತ್ತಿರೋದಿಲ್ಲ. ಶಾಸ್ತ್ರೋಕ್ತವಾಗಿ ವಾದ್ಯವನ್ನು ಕಲಿತವರಿಗೆ ನಾವು ಯಾವುದೇ ಬೆಲೆ ಹಿಡಿದು ಕಪ್ಪೆರಡು ಹಾಕಲಿ ಅದನ್ನು ಸ್ಪಷ್ಟವಾಗಿ ಆ ಕ್ಷಣ ಅವ್ರು ನುಡಿಸಿದ್ರು ವಾದ್ಯದವ್ರು, ಅಷ್ಟು ಶಾರ್ಪ್ನೆಸ್ ಇದ್ರು. ಕೆಲವು ಜನ ಬರುವವರೆಗೆ ಅದು ಶ್ರುತಿ ಅಂದ್ರೆ ಏನು ಬೇಸ್ ಶ್ರುತಿಯಲ್ಲಿ ಬಾರಿಸೋದು. ಹಾಗಿದ್ದಾಗ ನಮ್ಮ ಚಂಡೆ ಮೊದ್ಲೆ ಅವ್ರಿಗೆ ಅದನ್ನು ಅವರಿಗೆ ಹೊಂದ್ಕೊಳ್ಳಿಕ್ಕೆ ಆಗುದಿಲ್ಲ, ಏನ್ ಮಾಡ್ಲಿಕ್ಕೂ ಬರುದಿಲ್ಲ. ನಮ್ದು ಶ್ರುತಿ ಇಲ್ವಾ ಅಥವಾ ಅವ್ರದ್ದು ಶ್ರುತಿ ಇಲ್ವಾ, ಭಾಗವತ ಶ್ರುತಿ ಬಿಡ್ತಾರ ಎಂತೋಳು ನಮಗೆ ಆಗುದಿಲ್ಲ. ಅವಾಗ ಇದೊಂದು ಯಾಕೆ ಬರ್ತಾರೆ ಇವರು ಹೇಳು, ನಮ್ಮ ಮನೆಯವರಿಗೆ ಬರ್ತಾರೆ. ಖಂಡಿತ ನಮಗೂ ಸರಿ ಬಾರ್ಸ್ಲಿಕ್ಕೆ ಕೊಡುದಿಲ್ಲ, ಅವರೂ ಸರಿ ಬಾರ್ಸೋದಿಲ್ಲ. ಹಾಗಾಗ್ತದೆ ನಮ್ಗೆ. ಅದು ಮೊದಲು ಯಕ್ಷಗಾನದಲ್ಲಿ ಇಲ್ಲಾಗಿತ್ತು ಇದು. ಮತ್ತೆ ಅವರಲ್ಲಿ ಏನಾಯ್ತು ಕೇಳಿದ್ರೆ, ಮೊದಲು ಬೇಂಡ್ನವ್ರು ಬರುವಾಗ ಈ ನಮ್ಮ ಸಾಲಗಮ್ಮ ಸತೀಶ್ ಅಣ್ಣ ಮತ್ತೆ ಅವರೆಲ್ಲ ಬರ್ತಿದ್ರು. ಆವಾಗ ಬೇಂಡಲ್ಲಿ ಅವರಲ್ಲೂ ಈಗ ವಿಭಿನ್ನತೆಗಳು ಶುರುವಾಯ್ತು. ಈ ಡೋಳು ಸೈಡ್ ಡ್ರಮ್ ವಾದ ಇಷ್ಟು ಇರ್ತಿತ್ತು. ಟ್ರಂಪಿಟ್ ಈಗ ಎಂತ ಆಯ್ತು ಕೇಳಿದ್ರೆ ಬರ್ತಾ 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 ಅವರಿಗೆ ಮ್ಯಾಳ್ದಿ ಚಂಡೆ ಮೊದ್ಲೇನು ಕೇಳೋಕ್ ಆಗ ಹೇಳುವಂತದ್ದು ಅವ್ರು ಮನವರಿಕೆಗೆ ಬಂತು. ಮತ್ತೆ ಮೊದ್ಲೇವ್ರು ಮೈಕ್ ಕೊಟ್ಟಂಗೆ ವಾದ್ಯದವರು ಮೈಕ್ ಎತ್ಕೊಂಡು ಬಾರ್ಸ್ಲಿಕ್ಕೆ ಶುರು ಮಾಡಿ ಅವಾಗ ನಾವು ಚಂಡೆ ಮೊದ್ಲೇವ್ರು ಜೀರೋ ಆದ್ರು. ಚಂಡೆ ಮೊದ್ಲೆ ಬಾರ್ಸೋರು ಮೈಕೋ ಇದ್ರು ಸಮೇತವಾಗಿ ನಾವು ಜೀರೋ ಆಗಿಬಿಟ್ಟು ಏನ್ ಮಾಡ್ಲಿಕ್ಕೆ. ಮತ್ತೆ ಈಗ ಮೊದಲಿಗೆ ಬೇಂಡ್ ಬಾರ್ಸ್ಲಿಕ್ಕೆ ವಾದ್ಯದವ್ರು ಬರುವಾಗ ಡೋಳು ಸೈಡ್ ಡ್ರಮ್ ಅಂತ ತರ್ತಿದ್ರು. ಆ ಡೋಳು ಹೇಳುವಂತದ್ದು ನಮ್ಮ ಎಡ ಸ್ಥಿತಿಗೆ ಒಂದು ಲೀನವಾಗಿ ಇರ್ತಿತ್ತು. ಅದು ಒಂದು ಅನುಕೂಲತೆಗಳಾಗ್ತಿತ್ತು. ಅವರು ಈ ಕಡೆ ಬಲಕ ಬಾರಿಸುವಾಗ ಅದು ನಮ್ಮ ಚಾಪಿಗೆ ಒಂದು ಸ್ವಲ್ಪ ಸ್ಥಿತಿಗೆ ಹೊಂದಾಣಿಕೆ ಆಗಿರ್ತಿತ್ತು. ಅದು ಅನುಕೂಲತೆಗಳಾಗ್ತಿತ್ತು ನಮ್ಮ. ಈಗ ಅತ್ಲಾಗಿ ಈಗ ಹೊರದೇಶಗಳ ವಾದನಗಳು ಅವ್ರು ಬರ್ಲಿಕ್ಕೆ ಶುರುವಾಯ್ತು. ನಾಸ್ತಿಕ್ ಬೇಂಡ್ಗಳ ತರವ ಆ ಬೇಂಡ್ ಬರ್ಲಿಕ್ಕೆ ಶುರುವಾಯ್ತು. ಅದು ನಮ್ಮ ಮೊದ್ಲು 10 ಪಟ್ಟು ದೊಡ್ಡ ಇರ್ತದೆ. ನಾವು ಬಾರಿಸೋದು ಏನೂ ಕೇಳುದಿಲ್ಲ. ಗುಡುಮ್ ಹೇಳುದನ್ನು ಕೇಳ್ತದೆ ಬಿಟ್ರೆ ಮತ್ತೆ ಚಂಡೆ ಮೊದ್ಲು ಏನೂ ಕೇಳುದಿಲ್ಲ. ಮತ್ತೆ ಬೇಸೃತಿಗಳು, ಅದಕ್ಕೆ ಶ್ರುತಿನೇ ಇಲ್ಲ. ಅದಕ್ಕೆ
ಈಗ ತರೋ ಬೇಂಡ್ಗಳಿಗೆ ಯಾವ್ದು ವಾದನಗಳಿಗೆ ಶ್ರುತಿ ಇಲ್ಲ, ಶ್ರುತಿ ಮಾಡ್ಲಿಕ್ಕೆ ಬರುವುದಿಲ್ಲ, ಅದು ಶ್ರುತಿ ಇಲ್ಲ. ಆದ್ರಿಂದ ನಮ್ಗೆ ಈಗ ಭಾರಿ ಅದರಿಂದ ಹಿಂಸೆ ಆಗ್ತಾ ಇದೆ, ಅದರಿಂದ ಹೊರಗೆ ಬರುವುದು ಕಷ್ಟ. ಮತ್ತೆ ಲಯಗಳಲ್ಲೂ ಹಾಗೆ, ಕೆಲವು ಜನ ಬರುವರು ಲಯ ಸರಿಯಾಗಿ ಬಾರಿಸಿತು. ಕೆಲವು ಬೇಂಡವ್ರಿಗೆ ಕೆಲವು ಕಡೆ ಇದ್ದಾರೆ, ಸೌಕೂರು, ಮಾರನಕಟ್ಟೆ, ಕೆಲವು ಜನ ಸಾಲಿಗ್ರಾಮ, ಕೆಲವು ಜನ ಇದ್ದಾರೆ. ಅವ್ರು ನಾವು ಏನ್ ಭಾಷೆ ನೋಡ್ಕೊಳ್ಳೋದ್ರೆ ಸ್ವಲ್ಪ ನಮ್ಗೆ ಜಾಸ್ತಿ ಕೊಡ್ಲಿಕ್ಕೆ ಸಾತಾಗಿ ಬರ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ಕೆಲವು ಜನ ಬೇಂಡವ್ರು ಎಂತ ಮಾಡ್ತಾರೆ ಕೇಳಿದ್ರೆ ಅವ್ರು ಕೇಳೋದೇ ಮುಖ್ಯ ಬಿಟ್ರೆ ನಮ್ಮ ವಾದನಗಳು ಅವ್ರಿಗೆ ಬೇಡ. ಈಗ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಯಕ್ಷಗಾನದಲ್ಲಿ ಬೇಂಡ್ ಇಲ್ದೆ ದೇವಿ ಮಹಾತ್ಮೆ ಇಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ ಕಲಾವಿದರ ಹತ್ರ ಹೇಳಿ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಅವರೇ ಹೇಳ್ತು ವಾದ್ಯಕ್ಕೆ ಬಂದ್ರೆ ಹೇಳ್ತು ನಮ್ ಬೇಂಡ್ ಇರುಕ ನಿಮ್ದು ವಾದ್ಯ ಹೇಳಿ. ಇದೇ ಕೊರೋನಾ ಟೈಮಲ್ಲಿ ಏನಾಯ್ತು ಕೇಳಿದ್ರೆ ಒಂದ್ 2 ಕಡೆ ನಮ್ಮದೇ ದೇವಿ ಮಹಾತ್ಮೆ ಆಯ್ತು. ನಾನೇ ಇಷ್ಟ ಮಂದಿರ ಮೇಲೆ ದೇವಿ ಮಹಾತ್ಮೆ ಆಯ್ತು. ಅವಾಗ ಆಟದ ಪಾರ್ಟಿ ಏನ್ ಮಾಡಿದ್ರೆ ಬೇಂಡ್ ಹೇಳಲೇ ಇಲ್ಲ ಅವ್ರು 2 ಕಡೆ ಅವ್ರು. ಅವಾಗ ನಾವು ಚಂಡೆ ಮೊದ್ಲವ್ರು ನಾವು ಆ ಕೊರೋನಾ ಟೈಮಲ್ಲಿ ದೇವಿ ಮಹಾತ್ಮೆ ಮಾಡ್ರು. ನಮಗ್ ಬೇಂಡ್ ಅದೇ ಇಲ್ಲ ಕಲ್ಪನೆ ಬರ್ಲಿಲ್ಲ, ಬೇಂಡ್ ಇಲ್ಲ ಇವತ್ತೇಳು ಕಲ್ಪನೆನೇ ಬರಲ್ಲ ನಮಗೆ. ನಮ್ಮ ಚಂಡೆ ಮೊದ್ಲಲ್ಲೇ ನಾವು ದೇವಿ ಮಹಾತ್ಮೆ ಮುಗಿಸಿದ್ದೇವೆ. ಯಾವ ಪಾರ್ಟಿನೂ ಮತ್ತೆ ದೇವಿ ಮಹಾತ್ಮೆ ಚಲೋ ಆಗ್ಲಿಲ್ಲ ಹೇಳಲಿಲ್ಲ, ಬೇಂಡ್ ಇಲ್ಲದೆ ಚಲೋ ಆಗ್ಲಿಲ್ಲ, ಬೇಂಡ್ ಬೇಕಿತ್ತು ಯಾರು ಹೇಳಿ. ನಾವು ಕಡೆಗೆ ನಮ್ಮ ಮ್ಯಾನೇಜರ್ ಬೇಂಡ್ ಹೇಳಿಲ್ಲ ಆಗಿತ್ತ ಕೇಳಿಲ್ಲ, ಹೇಳಿಲ್ಲ ಆಗಿತ್ತು. ನಾನು ಬೇಂಡ್ ಹಿಡಿದ್ರು ಆಟ ಚಲೋ ಆಗದ್ರೆ ಬೆಸ್ಟ್ ಆಗಿದೆ ಆಟ. ಚಂಡೆ ಮೊದ್ಲು ಚಲೋ ಬಾರಿಸಿದ್ದಾರೆ, ಬೇಂಡ್ ಇಲ್ಲ ನಮ್ಗೆ ಗೊತ್ತಲ್ಲ, ನಮಗ್ ಬೇಡ ಅಂತ ಹೇಳಿಲ್ಲ ನಾವು ಅಂತೂ. ಇದನ್ನು ಈ ಕೂಗನ್ನು ನಾವು ಕೇಳಿದ್ದೇವೆ. ಆದ್ರೆ ಈಗ ಏನಾಗಿದೆ ಕೇಳಿದ್ರೆ ಕೆಲವು ಒಂದು ಹೊಂದಾಣಿಕೆಗಳಿಂದ ಬೇಂಡ್ ಇಲ್ದೆ ಯಕ್ಷಗಾನ ಮಾಡ್ಲಿಕ್ಕೆ ಆಗುದಿಲ್ಲ ಹೇಳೋ ಮಟ್ಟಕ್ಕೆ ಬೇಂಡ್ ಬಂದಿದೆ. ಅದರಿಂದ ನಾವು ಹೊರಗೆ ಬರ್ಲಿಕ್ಕೆ ಏನ್ ಮಾಡ್ಬೇಕು ನಮಗೂ ಗೊತ್ತಾಗ್ತಾ ಇಲ್ಲ. ಈ ಚಂಡೆ ಮೊದ್ಲೇ ಭಾಗವತರಿಗೂ ಗೊತ್ತಾಗ್ತಾ ಇಲ್ಲ. ನಾವು ಅವ್ರತ್ರ ಇದನ್ನು ನಮ್ಮ ತೋಳಗಳನ್ನ ಹೇಳಿದ್ರೆ ಅವ್ರಿಗೆ ಬೇಸರ ಆಗ್ತದೆ. ಯಾಕಂದ್ರೆ ಅವರು ಒಂದು ಹೊಟ್ಟೆಪಾಡಿಗೆ ಮಾಡೋ ಸಾಧ್ಯ. ಅವ್ರು ಹೊಟ್ಟೆಪಾಡಿಗೆ ಬಂದವರು ಹೊಟ್ಟೆಪಾಡಿಗೆ ಅಷ್ಟೇ ಇರ್ಬೇಕು ಬಿಟ್ರೆ ಅದನ್ನು ನಮ್ಮ ಮೇಲೆ ಸವಾರಿ ಮಾಡ್ಲಿಕ್ಕಿಲ್ಲ. ಯಕ್ಷಗಾನ ಚಂಡೆ ಮೊದ್ಲ ವಾದನದವ್ರ ಮೇಲೆ ಸವಾರಿ ಮಾಡ್ಲಿಕ್ಕಿಲ್ಲ. ಅವ್ರು ಸಂಯೋಜಿಸಿಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಆಯ್ತು ನಾವ್ ಏನ್ ಮಾಡ್ಬೇಕು ಈಗ ನಮ್ಮೊಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಅದು ಸರಿ ಆಗ್ತದೆ. ರಮೇಶ್ ಭಂಡಾರಿ ಕಡತೋಕ ಅವರೇ, ತಾವು ಆ ವಾದ್ಯಗೋಷ್ಠಿಗಳನ್ನ ನುಡಿಸುವಂತ ಒಂದು ಕುಟುಂಬದಿಂದ ಬಂದವರಾಗಿಯೂ ಕೂಡ ಮುಂದಿನ ದಿನಮಾನಗಳಲ್ಲಿ ಯಾರಾದ್ರೂ ಕುಟುಂಬದವರು ಒಂದು ಆಟವನ್ನು ಮಾಡುವಾಗ ಬೇಂಡ್ ಬೇಕನ್ನೋದು ಇದ್ರೆ ಆ ಬೇಂಡ್ ವಾದನದ ಸಟ್ಟಿಗೆ ಏನು ಸಲಹೆಯನ್ನು ಕೊಡ್ತೀರಿ? ಈ ಒಂದು ಇಂಟರ್ವ್ಯೂ ನಾ ಕೇಳ್ತೀವಿ. ಇಲ್ಲಿ ಇವತ್ತು ಸಂದರ್ಶನ ಏನ್ ಹೇಳಿದ್ನ ಬೇಂಡ್ ಸಟ್ನ ಹೇಳುವುದೇ, ನೀವು ನಮ್ಮೊಟ್ಟಿಗೆ ಇರ್ಬೇಕು ಬಿಟ್ರೆ ನಮ್ಮಿಂದ ಹೊರತಾಗಿರ್ಲಿಕ್ಕಿಲ್ಲ. ನಿಮ್ಮದೊಂದು ಹೊಸತದ ನಮ್ಮಿಂದ ನೀವು ಯಕ್ಷಗಾನದಿಂದ ನಾವು ಅಂಡೆ ಮತ್ತೆ ಭಾಗವತದಿಂದ ನಾವು ಇರ್ಬೇಕು ಬಿಟ್ರೆ ಬೇಂಡಿಂದ ನಾವು ಆಗ್ಲಿಕ್ಕಿಲ್ಲ. ಅದ್ರ ಒಳಗೆ ಇದ್ರೆ ಮಾತ್ರ ಅದು ಒಂದು ಹೊಂದಾಣಿಕೆ ಮಾಡ್ಕೊಂಡು, ಯಾಕಂದ್ರೆ ಅವ್ರಿಗೊಂದು ಹೊಟ್ಟೆ ಪಾಠ ಆದ್ರಿಂದ ಹೊಂದಾಣಿಕೆಯಲ್ಲಿ ಹೋಗ್ಬಹುದು ಬಿಟ್ರೆ ಇಲ್ದಿಗಿದ್ರೆ ಮುಂದೆ ಹೀಗೆ ಹೋದ್ರೆ ಮುಂದೆ ಭಾರಿ ಕಷ್ಟ ಉಂಟು. ಮುಂದೆ ಬರೋ ಯಂಗ್ಸ್ಟಾರ್ ಗಳಿಗೆಲ್ಲವ ತಾವು ಆ ವಾದನಗಳಲ್ಲಿ ವಿದೇಶಿ ವಾದನಗಳನ್ನು ಬಳಸುವುದು ಏನು ಸೂಕ್ತ ಅಂತ ಹೇಳ್ತೀರಾ? ವಿದೇಶ ಈಗ ಏನಾಗಿದೆ ಕೇಳಿದ್ರೆ ನಮ್ಮ ಕಡೆ ನಮ್ಮ ಪಂಚವಾದ್ಯದಲ್ಲಿ ವಿದೇಶಿಯ ವಾದನೆಗಳೇ ಬರಲೇ ಇಲ್ಲ. ನಮ್ಮ ಕಡೆ ಉತ್ತರ ಕನ್ನಡದ ವಿದೇಶಿ ವಾದನಗಳು ಇನ್ನೂ ಬರ್ಲಿಲ್ಲ. ಮತ್ತೆ ನಮ್ಮ ಉತ್ತರ ಕನ್ನಡದಲ್ಲಿ ಬೇಂಡ್ ಸಟ್ಟೆ ಹೇಳುದೇ ಈ ಬೇಂಡ್ ಹೇಳುವಂತದ್ದು ಇಲ್ಲ. ಅದು ಈ ಪಂಚವಾದ್ಯಗಳಲ್ಲಿ ಸೇರ್ಪಡೆ ಆಗ್ಲಿಲ್ಲ. ಬೇಂಡ್ ಸಟ್ಟು ವಾದನಗಳುಂಟು. ಪಂಚವಾದ್ಯಗಳಿರು ನಾಗಸ್ವರ, ಶನಾಯಿ, ದೋಳು, ಶಮ್ಮಳ, ತಾಸ ಇದಕ್ಕೆ ಉಂಟು ಬಿಟ್ರೆ ಈ ಬೇಂಡ್ ಹೇಳುವಂತದ್ದು ಅದು ರಣವಾದ್ಯ, ಅದು ಇದಕ್ಕೆ ಇಲ್ವೇ ಇಲ್ಲ. ಈಗ ನಾನು ವಾದ್ಯಕ್ಕೆ ಹೋಗ್ತೇವೆ, ಇಲ್ಲಿ ಹೋಗ್ತೇವೆ ಸಕ್ಸಫೋನ್ ಒಟ್ಟಿಗೆ ಹೋಗ್ತೇವೆ. ಸಕ್ಸಫೋನ್ ಬಂತು, ಸಕ್ಸಫೋನ್ ಉತ್ತಮ ಒಳ್ಳೇದು ಎಲ್ಲದಷ್ಟು. ಈ ಕಡೆ ಸಕ್ಸಫೋನ್ ಬಾರಿ ನಾ ಸಕ್ಸಫೋನ್ ಒಟ್ಟಿಗೆ ದೋಳಕ್ ಬರ್ಲಿಕ್ಕೆ ಹೋಗ್ತೇನೆ ನಾನು. ಅದೇನೋ ಒಂದು ಖುಷಿ ಕೊಡ್ತದೆ ನಮ್ಗೆ. ಗಲಾಟೆ ಗೌಜೋಳು ಅಂತದಿಲ್ಲ, ಅದ್ರಲ್ಲೇನೋ ಒಂದು ನೆಮ್ಮದಿ ಉಂಟು. ಮತ್ತೆ ಅವರು ಕೆಲವು ಜನ ಬಾರ್ಸ್ಲಿಕ್ಕೆ ಬರೋ ಚಂದವಾಗಿ ನುಡಿಸ್ತಾರೆ ಅದನ್ನು ಸಕ್ಸಫೋನ್ ಅನ್ನು, ಬಾರ್ಸ್ಲಿಕ್ಕೂ ಖುಷಿ ಆಗ್ತದೆ. ನಾನು ದೋಳಕ್ಕನ್ನು ಕಲೀಲಿಲ್ಲ. ಈ ನಮ್ಮ ವಾದ್ಯದ ಪಂಚವಾದ್ಯದ ಒಂದು ಅಂದಾಜಿಗೆ ತಾಳದ ಮೇಲೆ ಅದನ್ನು ಬಾರಿಸಿದೆ ಬಿಟ್ರೆ ದೋಳಕ್ಕೆ ಹೀಗೆ ಬಾರಿಸ್ಬೇಕು ನಾನು ಕಲ್ತಿದ್ದಿಲ್ಲ. ಈ ವರ್ಷ ಒಂದು 50-60 ಪ್ರೋಗ್ರಾಮ್ಗೆ ಹೋಗ್ತೇನೆ, ಮದುವೆ ವಾದ್ಯಗಳಿಗೆ ಹೋಗ್ತೇನೆ ನಾನು. ನನ್ಗೆ ಹೇಳ್ತಾರೆ ಹೋಗ್ತೇನೆ, ದುಡ್ಡಿಗೆ ಆಗಲ್ಲ ಹೋಗುದು. ಒಂದಾದ್ರೂ ನಮ್ಗೆ ವಾದನ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಹೋಗ್ತೇವೆ ಅವರೊಟ್ಟಿಗೆ ಬಾರಿಸ್ತೇನೆ ನಾನು. ಅವ್ರಿಗೂ ಏನು ಸಮಸ್ಯೆ ಆಗದಿದ್ದಂಗೆ ನಮ್ಗೆ ಗೊತ್ತಿನ ಮೇಲೆ ಹೊಂದಾಣಿಕೆ ಮಾಡ್ಕೊಂಡು ಸಾಥ್ ಕೊಡ್ಲಿಕ್ಕೆ ಬಾರಿಸ್ಲಿಕ್ಕೆ ಹೋಗ್ತೇನೆ ನಾನು. ಅದು ನಮ್ಗೆ ಗಲಾಟೆ ಅನ್ಸಿಲ್ಲ, ಅದೇನೋ ಖುಷಿ ಕೊಡ್ತದೆ. ಈ ಬೇಂಡ್ ಹೇಳುವಂತದ್ದೇ ಒಂದು ಗಲಾಟೆ. ಆದ್ರೆ ಈ ಕೆಲವು ಜಾತಿ ಮೇಲೆ ಅವಲಂಬಿಸ್ಕೊಂಡು ಹೋಗ್ತದೆ. ಕೆಲವು ಜನರಿಗೆ ಬೇಂಡ್ ವಾದ್ಯನೇ ಬೇಕಾಗ್ತದೆ, ಅದಕ್ಕೆ ನಾವೇನ್ ಮಾಡ್ಲಿಕ್ಕಿಲ್ಲ, ಅವ್ರವ್ರ ಇಂಟ್ರೆಸ್ಟ್ ಅದು. ಕೆಲವು ಜನಕ್ಕೆ ಬೇಂಡ್ ಆಗುದಿಲ್ಲ, ಅವ್ರಿಗೆ ನಾಗಸ್ವರನೇ ಆಗ್ಬೇಕು, ಕೆಲವು ಜನಕ್ಕೆ ಸಕ್ಸಫೋನೇ ಆಗ್ಬೇಕು, ಕೆಲವು ಜನಕ್ಕೆ ಶನಾಯ ಆಗ್ಬೇಕು ಒಳ್ವರೆ ಇತ್ತು. ಈ ನಮ್ ಕಡೆ ಏನು ಕೇಳಿದ್ರೆ ಬ್ರಾಹ್ಮಣಸು ಮತ್ತು ಕೊಂಕಣಿಯರು ಅವ್ರಿಗೆ ಗಲಾಟೆ ವಾದ್ಯ ಆಗುದೇ ಇಲ್ಲ. ನಾವು ಪಂಚವಾದ್ಯ ನಾವು ತಕೊಂಡ್ ಹೋದ್ರು ಸಮೇತವಾಗಿ ಒಂದು ಶಮ್ಮಳ ತಕೊಂಡ್ ಹೋಗ್ಬೇಕು, ತಬಲಾ ತಕೊಂಡ್ ಹೋದ್ರು ಖುಷಿ ಅವ್ರಿಗೆ.
ಶನಾಯಿ ಒಟ್ಟಿಗೆ ಬಿಟ್ರೆ ಈ ಗಲಾಟೆಗೂ ವಾದ್ಯ ಇಲ್ಲ. ಬ್ರಾಹ್ಮಣರಿಗೂ ಹಾಗೆ ಮತ್ತೆ ಎಷ್ಟು ಬೇಕಷ್ಟೇ ಹಾ. ನಾವು ಬಾರ್ಸಿಂಗ್ ಶುರು ಮಾಡುವಷ್ಟು ಬಂದ್ ಮಾಡಿ ಅಂದ್ರು ಅವ್ರು ಇಲ್ಲ, ಹಾಗಿಲ್ಲ. ಇಲ್ಲಿ ವಾದನಗಳಿಗೆ ಹೆಚ್ಚು ಅವಕಾಶಗಳುಂಟು. ನಾವು ಒಂದು 11 ಗಂಟೆ 3 ತಾಳಿದ್ರೆ 10ವರೆ ಶುರು ಮಾಡಿದ್ರೆ 1:15 ಬಿಡದೆ ಬಾರಿಸ್ಬೇಕಾಗ್ತದೆ. ನಾವು ಎಷ್ಟು ಬಾರಿಸಬೇಕು ಇಲ್ಲಿ. ಒಟ್ಟಾರೆಯಾಗಿ ಯಕ್ಷಗಾನದ ಜೊತೆಗೆ ವಾದನಗಳು ಒಂದು ಸಾಮರಸ್ಯದಿಂದ ಸಂಯೋಜಿಸಿಕೊಂಡು ಹೋಗ್ಬೇಕು. ಅವುಗಳು ಚಂಡಮದ್ದಲೆಗಿಂತಲೂ ಮಿಗಿಲಾಗಿರ್ಬಾರ್ದು ಇರಬಾರ್ದು. ಈ ಯಕ್ಷಗಾನದಲ್ಲಿ ಸರಿಗಮ ಪದನಿಸ ಹೇಳುವಂತದ್ದು ಯಕ್ಷಗಾನ ರಾಗಗಳಲ್ಲಿ ಇಲ್ಲ. ಅದು ಬೇರೆ ವಿಭಾಗದಲ್ಲಿ ನಮಗೆ ಹೇಳ್ಕೊಡ್ತಿದ್ರು. ಅದನ್ನ ಸುಬ್ರಹ್ಮಣ್ಯಾಚಾರ್ಯ ಅಂತ ಭಾಗವತರು ಯಕ್ಷಗಾನಕ್ಕೆ ಸೇರ್ಪಡೆ ಮಾಡ್ರು. ಈ ಸರಿಗಮ ಪದನಿಸಿದನ್ನು ಸುಬ್ರಹ್ಮಣ್ಯಾಚಾರ್ಯ ಅಂತ ಭಾಗವತರು ದೇವಿ ಮಾತ್ಮೇಲೆ ಯೋಗಿ ಜನ ವಿಭ್ರಮಿಸಲು ಈ ಪದಗಳಿಗೆ ಪದ ಹೇಳಲಿಕ್ಕೆ ಶುರು ಮಾಡಿದ್ರು ಅವರು. ಮತ್ತೆ ಪ್ರಥಮವಾಗಿ ಸಿನಿಮಾ ರಾಗಗಳು ಮತ್ತೆ ಹಿಂದೂಸ್ತಾನಿ ರಾಗಗಳನ್ನ ಯಕ್ಷಗಾನಕ್ಕೆ ಸೇರ್ಪಡೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಕಲಿಸಿಕೊಟ್ಟವರು ವಿದ್ವಾನ್ ಗಣಪತಿ ಭಟ್ರು. ಈ ಮೇಘಮಯೂರಿ ಅಂತ ಪ್ರಸಂಗಗಳಲ್ಲಿ ಕೆಲವು ರಾಗಗಳನ್ನು ಬಳಸಿದವರು. ಅದು ಕಡೆಗೆ ಹೊಸ ರಾಗಗಳು ಈಗ ಯುವ ಪೀಳಿಗೆಯವರಿಗೆ ಅದು ಇಂಟ್ರೆಸ್ಟ್ ಆಯ್ತು. ಮೊದಲ ಹಳೆ ಭಾಗವತರು ಯಾರು ಯಕ್ಷಗಾನಕ್ಕೆ ಹಿಂದೂಸ್ತಾನಿ ರಾಗಗಳನ್ನ ಬಳಸಿದ ಇಲ್ಲ. ನಮ್ಮ ಮರ್ಯಾಪಚರೊಟ್ಟಿಗೆ 4-5 ವರ್ಷ ಇದ್ದು ಅವರು ಯಕ್ಷಗಾನ ಹೊರತುಪಡಿಸಿ ರಾಗಗಳನ್ನು ಬಿಟ್ಟು ಬೇರೆ ರಾಗಗಳನ್ನು ಬಳಸುದಿಲ್ಲ ಆಗಿತ್ತು. ನಮ್ಮ ಗೋಪಾಲಣ್ಣು ಕಡೆಗೆ ಅದನ್ನು ಸ್ವಲ್ಪ ಬಳಸ್ಲಿಕ್ಕೆ ಶುರು ಮಾಡ್ರು. ಈ ಸಿನಿಮಾ ಹಾಡುಗಳು ಹಿಂದೂಸ್ತಾನಿ ರಾಗಗಳನ್ನ ಯಕ್ಷಗಾನಕ್ಕೆ ಸೇರ್ಪಡೆ ಮಾಡದಿದ್ರೆ ವಿದ್ವಾನ್ ಗಣಪತಿ ಭಟ್ರು. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಕುಣಿಸುವೆ ಜೀವನನು ಶಂಕರ ನಾರಾಯಣ ನೀನೆ, ಕುಣಿಸುವೆ ಜೀವನನು ಶಂಕರ ನಾರಾಯಣ.